ವಿಚಾರ ದೃಶ್ಯ ಮಾಧ್ಯಮ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದು ಸರ್ಕಾರವನ್ನ ರಚನೆ ಮಾಡಿ ಒಳ್ಳೆ ಆಡಳಿತವನ್ನ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ಸರ್ವ ಸಮಾನವಾಗಿ ಸಮಪಾಲನ್ನ ನೀಡುತ್ತಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅನಿವಾರ್ಯ ಕಾರಣಗಳಿಂದ ಅಲ್ಪಸ್ಥಿತಿಯಲ್ಲಿ ನಮ್ಮ ದಾವಣಗೆರೆ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಟಿಕೆಟ್ ಅನ್ನ ಕೊಡಿ, ನಮ್ಮ ಒಂದು ಅಲ್ಪಸಂಖ್ಯಾತರಿಗೆ ಅಂತ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿ ಅಲ್ಲಿ ಚುನಾವಣೆಗೆ ಕಣಕ್ಕೆ ಇಳಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರು 70,000 ಮತಗಳ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿಯುವ ಮುಖ್ಯವಾಗಿ ಮತದಾರರು. ಅದರಲ್ಲಿ ಅಹಿಂದ ಏನು 75% ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರು ಇರುತ್ತಾರೆ, ಮತ್ತೆ ಜನಸಂಖ್ಯೆನೂ ಸಹ ಇದ್ದಾರೆ. ಅದಂಟು ಮತ್ತೆ ನಮ್ಮ OBC ವರ್ಗ, ಹಿಂದುಳಿದ ವರ್ಗ, ಅದು 80%. ಆದ್ರೆ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಯಾಕೆ ಅನ್ಯಾಯ ಮಾಡ್ತು, ಇದರ ಬಗ್ಗೆ ನಮ್ಮ ಸುದ್ದಿಗೋಷ್ಠಿ. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹಿಂದುಳಿದ ವರ್ಗವನ್ನ ತುಂಬಾ ಕಡೆಗಣಿಸ್ತಾ ಇದ್ದಾರೆ. ನಮ್ಮ ಮತಗಳನ್ನ ಪಡೆದು ಕಾಂಗ್ರೆಸ್ ಪಕ್ಷ ಇವತ್ತು 5 ವರ್ಷ ಪೂರ್ಣ ಆಡಳಿತ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಆದ್ರೆ ನಮ್ಮ ಅಲ್ಪಸಂಖ್ಯಾತರ ಬಾಂಧವರಿಗೆ ಟಿಕೆಟ್ ತಪ್ಪಿಸಿ, ಅದರಲ್ಲಿ ಮುಖ್ಯವಾಗಿ ಈ ದಾವಣಗೆರೆ ಚುನಾವಣೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರ ಲೀಡರ್ಗಳಾದ ಕಾಂಗ್ರೆಸ್ ಪಕ್ಷದಲ್ಲಿ KN ರಾಜಣ್ಣ ಅವರು, ಜಬ್ಬರ್ ಖಾನ್, ನಜೀರ್ ಅಹಮದ್ ಇವರು 3 ಜನ ಟಾರ್ಗೆಟ್ ಮಾಡಿ ದಾವಣಗೆರೆ ಚುನಾವಣೆ ಅಲ್ಪಸಂಖ್ಯಾತರ ಲೀಡರ್ಗಳನ್ನು ದೃಷ್ಟಿಯಿಂದ ಯಾವುದೇ ಒಂದು ಒಳತಂತ್ರದಿಂದ ಕಡೆಗಣಿಸಿದ್ದಾರೆ. ಇದು ವಿರುದ್ಧ ನಾವು ಅಹಿಂದ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ. ಈಗ ಮತದಾರರಿದ್ದಾರೆ, ನಿಮ್ಮ ವಿರುದ್ಧ 2028ರ ಚುನಾವಣೆಗೆ ನಾವು ಕ್ಯಾಂಡಿಡೇಟ್ ಆಗ್ತೀವಿ, ಅಹಿಂದ ಅಂತ ಕ್ಯಾಂಡಿಡೇಟ್ಗಳಾಗ್ತೇವೆ. ನಿಮ್ಮ ಸೋಲಿಗೆ ನೀವೇ ಕಾರಣರಾಗ್ತೀರಿ, ಎಚ್ಚರಿಕೆ ಇರಲಿ. ಆದ್ರೆ ಡೆಲ್ಲಿ ಮಟ್ಟದಲ್ಲಿ ಮತ್ತೆ ರಾಜ್ಯ ನಾಯಕರು ಒಳಸಂಚು ಮಾಡಿದ್ರೆ ನಿಮ್ಗೆ ಕಾದಿದೆ ಹಬ್ಬ 2028ಕ್ಕೆ. ನೀವು ಬರೀ 28 ಸ್ಥಾನಕ್ಕೆ ಗೆಲ್ಲೋದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಅವ್ರಿಗೆ ವಿರುದ್ಧವಾಗಿ ಸಂಚು ಮಾಡ್ತಾ ಇದ್ದೀರಿ. ನಾವು ಮತದಾರರು ಎಲ್ಲವನ್ನ ಸಹಿಸಿಕೊಂಡು ಕುಳಿತಿದ್ದೀವಿ. ಪ್ರಮುಖವಾಗಿ ಅಹಿಂದ ಏನು ನಮ್ಮ ಮತಗಳಿವೆ, ನಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಇಲ್ಲಿವರೆಗೂ ಬಂದಿದ್ದೀವಿ. 2028ರ ಚುನಾವಣೆಗೆ ನಿಮ್ಮ ವಿರುದ್ಧನೇ ನಾವು ದಂಗೆ ಹೇಳಬೇಕಾಗ್ತದೆ. ನಿಮ್ಮ ವಿರುದ್ಧ ಮತ ಹಾಕಿ ನಾವು ನಮ್ಮದೇ ಆದ ಒಂದು ಅಹಿಂದ ಪಕ್ಷ ಕಟ್ಟಬೇಕಾಗ್ತದೆ. ಇದು ಎಚ್ಚರಿಕೆ ಗಂಟೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಈ ಸುದ್ದಿಗೋಷ್ಠಿ ಮುಖಾಂತರ ನೀಡ್ತಿದ್ದೀವಿ. ಈಗ ಗ್ರೇಟರ್ ಬೆಂಗಳೂರು ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಏನು ಈ ಚುನಾವಣೆಯಲ್ಲಿ ವಾರ್ಡ್ ವೈಸ್ ನಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟು ಬಂದಿದ್ದೀವಿ, ಅದು ವಾಪಸ್ ತಗೊಂಡು ನಾವೇ ಕ್ಯಾಂಡಿಡೇಟ್ಗಳಾಗ್ತೀವಿ. ಏನಾದರೂ ನಮ್ಮ ನಾಯಕರು, ಅಲ್ಪಸಂಖ್ಯಾತರ ನಾಯಕರು, ಹಿಂದುಳಿದ ವರ್ಗದ ನಾಯಕರಿಗೆ ನೀವು ಏನಾದ್ರು OBC ನಾಯಕರಿಗೆ ಏನಾದ್ರು ತೊಂದರೆ ಕೊಟ್ಟು ಒಳಸಂಚು ಮಾಡಿ ಅವರ ಪದತ್ಯಾಗ ಮಾಡಿದ್ರೆ ನಾವು ಗ್ರೇಟರ್ ಬೆಂಗಳೂರು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಬುದ್ಧಿ ಕಲಿಸ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವತಿಯಿಂದ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದೆ ನೀವು ತಪ್ಪನ್ನ ತಿದ್ಕೊಂಡು ನಮ್ಮ ಎಲ್ಲಾ ಕ್ಷೇತ್ರದಲ್ಲೂ ನಮ್ಮ ಅಹಿಂದ ಮತಗಳನ್ನ ಕ್ರೋಢೀಕರಿಸಿ ನಮ್ಮ OBC ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಮತ್ತೆ ನಮ್ಮ ದಲಿತ ಸಮೂಹಕ್ಕೆ ಅನ್ಯಾಯ ಆದ್ರೆ ನಾವು ನಿಮ್ಮ ಖಂಡಿತ ಸಹಿಸೋದಿಲ್ಲ. ಇದು ಇವತ್ತಿನ ಸುದ್ದಿಗೋಷ್ಠಿ. ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಮುಖ್ಯವಾಗಿ ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂತಹ ಒಳ್ಳೆ ಕಾರ್ಯಗಳಿಗೆ ಒಳಸಂಚು ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ಥರ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಮ್ಮ ಈ ಅಹಿಂದದಿಂದ ಇದೊಂದು ಸುದ್ದಿ. ದಯವಿಟ್ಟು ಅಹಿಂದದಲ್ಲಿ ಅಲ್ಪಸಂಖ್ಯಾತರು, ಮುಸ್ಲಿಂ ವರ್ಗದವರು
ಪ್ರತಿಯೊಬ್ಬರೂ ಸಮೇತ ನಮ್ಮ ರಾಜ್ಯದ ಏಳಿಗೆಗೆ ಏನು ಬೇಕು ಅನ್ನೋದ್ರ ಬಗ್ಗೆ ನಾವು ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ, ಯಾವಾಗಲೂ ಅದರ ಬಗ್ಗೆನೇ ಕಾಳಜಿ ವಹಿಸ್ತಾ ಇರ್ತೀವಿ. ಇವಾಗ ಸಿದ್ದರಾಮಯ್ಯ ಅವರ ಹೆಸರಿಗೆ ಮಸಿ ಬಳಿಯುವಂತ ಕೆಲಸನ ಈಗ ಅಲ್ಲಿರ್ತಕ್ಕಂಥ ನಾಯಕರು ಮಾಡ್ತಾ ಇದ್ದಾರೆ. ಅದನ್ನ ತಪ್ಪಿಸೋದಕ್ಕೋಸ್ಕರನೇ ಈ ಸುದ್ದಿಗೋಷ್ಠಿ. ನಿಜ ಹೇಳ್ಬೇಕಂತಂದ್ರೆ ಮುಸ್ಲಿಂ ಸಮುದಾಯದವರು ಅಹಿಂದಾದಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ. ಜೊತೆಗೆ ಏನ್ ಅವ್ರಿಗೆ ಕರ್ನಾಟಕದಲ್ಲಿ 13% ಅವ್ರಿಗೆ ವೋಟರ್ ಐಡಿಗಳು ಅಂದ್ರೆ ವೋಟರ್ ಪವರ್ಸ್ ಇದೆ, ಅಂದ್ರೆ 13% ಜನ ಮುಸ್ಲಿಮ್ಸ್ ಇದ್ದಾರೆ. ಆದ್ರೆ MLAಗಳು ಎಷ್ಟು ಜನ ಇದ್ದಾರೆ? 4% ಇದ್ದಾರೆ. ಇವರು ಮೀಸಲಾತಿ ಅಂತ ಬೇರೆ ಎಲ್ಲಾ ಜನಾಂಗದಲ್ಲೂ ಒಳ ಮೀಸಲಾತಿಗಳನ್ನ ಕೇಳ್ತಾ ಇದ್ದಾರಲ್ವಾ, ಮುಸ್ಲಿಂ ಅವರು ಅದನ್ನೇ ಕೇಳ್ತಾ ಇದ್ದಾರೆ. ಅದು ಕೇಳಿದ್ದು ಅವ್ರ ಹಕ್ಕನ್ನ ಕೇಳಿದ್ದೆ ಇಲ್ಲಿ ತಪ್ಪಾಯ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತೆ. ನಾವು ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದಂತ ಅಧಿಕಾರ ಇದೆ, ಹಕ್ಕಿದೆ, ಕೇಳುವಂತ ಜವಾಬ್ದಾರಿ ಸಮೇತ ಇದೆ. ಯಾವ ವ್ಯಕ್ತಿ ಏನೂ ಹಕ್ಕು ಕೇಳ್ದಿರಾ ತನ್ನ ಜವಾಬ್ದಾರಿಗಳನ್ನ ಮರ್ತೋಗ್ತಾನೆ